ನೀನು ನನ್ನ ತಂಗಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಅಸಹ್ಯ ಆಗ್ತಿದೆ. ಛೇ, ಆರತಿ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಚೇಂಜ್ ಆಗುತ್ತೆ, ಹೀಗೆ ಇರೋದಿಲ್ಲ. ನಾವು ಅಂದ್ಕೊಳಕ್ಕಾಗತ್ತೆ ಅಂತ ಸಮಾಧಾನ ಹೇಳು. ಅಕ್ಕ ನಿಂತ್ಕೋ ಅಕ್ಕ. ಅಕ್ಕ 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 ಪ್ಲೀಸ್ ಒಂದು ನಿಮಿಷ ನನ್ನ ಮಾತು ಕೇಳಕ್ಕ. ಹಿಂಗೆ ಬೇಜಾರಿದೆ, ಕೋಪ ಇದೆ, ಅದ್ರ ಬಗ್ಗೆ ನಂಗೆ ತಕರಾರಿಲ್ಲ ಅಕ್ಕ. ನಿನ್ನ ಪರಿಸ್ಥಿತಿ ನಂಗೆ ಅರ್ಥ ಆಗುತ್ತೆ. ಪ್ಲೀಸ್ ನನ್ನ ಪರಿಸ್ಥಿತಿನೂ ಒಂದು ಸ್ವಲ್ಪ ಯೋಚನೆ ಮಾಡಕ್ಕ. ನಾನು ಯಾವುದೋ ಬೇಕು ಅಂತ ಮಾಡಿಲ್ಲ, ಅಲ್ಲಿ ನಂಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಅಕ್ಕ. ಬ್ಲ್ಯಾಂಕ್ ಆಗಿಬಿಟ್ಟೆ. ಪ್ಲೀಸ್ ಅಕ್ಕ. ಏಯ್, ನೀನು ಈ ಕೆಟ್ಟ ಬಾಯಲ್ಲಿ ನನ್ನ ಅಕ್ಕ ಅಂತ ಕರಿಬೇಡ. ಅಕ್ಕ ಏನೇ ಅಕ್ಕ? ಅಕ್ಕ ಅನ್ನೋ ಪದದ ಅರ್ಥ ಗೊತ್ತೇನೆ ನಿನಗೆ? ಅಕ್ಕ ತಾಯಿ ಸಮಾನ. ನಾನು ಇಷ್ಟು ವರ್ಷ ನಿನ್ನನ್ನ ಮಗಳ ಥರನೇ ನೋಡ್ಕೊಂಡಿದ್ದೀನಿ. ನಿನ್ನ ಬಾಯಲ್ಲೇ ಎಷ್ಟೊಂದು ಸತಿ ಬಂದಿದ್ಯಲ್ಲ, ನೀನು ಬರೀ ಅಕ್ಕ ಅಲ್ಲ, ನೀನು ನನಗೆ ಎರಡನೇ ಅಮ್ಮ ಅಂತ. ಅಮ್ಮನ ದೊಡ್ಡ ಗುಣನೇ ತ್ಯಾಗ, ಪ್ರೀತಿ. ನಾನು ಅವೆರಡನ್ನೂ ಮಾಡಿದ್ದೀನಿ, ಯಾವ ನಿರೀಕ್ಷೆನೂ ಇಟ್ಕೊಳ್ದೇನೆ. ಇದು ಒಂದು ವಿಚಾರದಲ್ಲಿ ನಿನಗೆ ಬೇಡಿಕೆ ಇಟ್ಟಿದ್ದೆ, ಇದನ್ನ ಬಿಟ್ಟು ಬೇರೆ ಏನೂ ಕೇಳಿರ್ಲಿಲ್ಲ. ಒಂದೇ ಒಂದು ಸುಳ್ಳು ಹೇಳು, ನನ್ನ ಗಂಡ ಈಚೆ ಬರ್ತಾರೆ, ಅವ್ರ ಯಾತನೆ ತಪ್ಪುತ್ತೆ ಅಂತ. ನಾನು ಹೇಳಲ್ಲ ಅಂತ ಯಾವತ್ತೂ ಹೇಳಿಲ್ಲ ಅಕ್ಕ. ನಾನು ಹೇಳಬೇಕು ಅಂದ್ಕೊಂಡೆ ಅಲ್ವಾ ಅಲ್ಲಿಗೆ ಹೋಗಿದ್ದು. ನಿಜಾನೇ, ನಾವೆಲ್ಲರೂ ಹಂಗೆ ಅನ್ಕೊಂಡಿದ್ವಿ. ಯಾಕೆ ಹೇಳು, ಮನೆಯಲ್ಲಿ ನೀನು ಸುಳ್ಳು ಹೇಳೋದನ್ನ ಪ್ರಾಕ್ಟೀಸ್ ಮಾಡೋದನ್ನ ನೋಡಿ ನಾವೆಲ್ಲ ಅದನ್ನ ನಂಬಿಟ್ವಿ. ಅದೆಲ್ಲ ಬರೀ ನಾಟಕ, ನಮ್ಮನ್ನೆಲ್ಲ ಯಾಮಾರ್ಸಕ್ ಮಾಡ್ತಿರೋ ಪ್ಲಾನು ಅಂತ ನಮ್ಗೆ ಯಾರಿಗೂ ಗೊತ್ತೇ ಆಗ್ಲಿಲ್ಲ. ಇಲ್ಲ ಅಕ್ಕ, ನಾನು ಯಾವ ನಾಟಕನೂ ಮಾಡಿಲ್ಲ. ನಿಮ್ಮನ್ನೆಲ್ಲ ನಾನು ಯಾಕಕ್ಕ ಯಾಮಾರಿಸ್ಲಿ? ನಿಮ್ಮ ಗಂಡ ನನಗೂ ಭಾವ ಅಲ್ವಕ್ಕ, ನನ್ನ ಬೆಸ್ಟ್ ಫ್ರೆಂಡ್ ಕೂಡ. ಮುಚ್ಚೆ ಬಾಯಿ. ಆಟೋ ರಿಪೇರಿ ಮಾಡೋನೇನಾದರೂ ನನ್ನನ್ನು ಹುಡುಕೊಂಡು ಮನೆಯವ್ರಿಗೂ ಬಂದಿದ್ದ. ನಾನು ಅವನಿಗೆ ಸ್ವಲ್ಪ ದುಡ್ಡು ಕೊಡಬೇಕಾಗಿತ್ತು. ಬರೀ ನಾನು ಹೇಳ್ತಾನೆ ಇದ್ದೀನಿ, ನೀನು ನಿಂದೆ ಲೋಕದಲ್ಲಿದೆಯಲ್ಲ, ಏನು ಯೋಚನೆ ಮಾಡ್ತಿದ್ದೆ? ಏನೂ ಇಲ್ಲ ರೀ, ನನಗೆ ನಮ್ಮ ಅದಿತಿದೆ ಚಿಂತೆ ಆಗ್ಬಿಟ್ಟಿದೆ. ರಾಜ ಹೋದಾಗಿಂದ ತುಂಬ ಸಪ್ಪಗಾಗ್ಬಿಟ್ಟಿದ್ದಾಳೆ. ನನ್ನ ಹತ್ರ ಆಗಲಿ ನಿಮ್ಮ ಹತ್ರ ಆಗಲಿ ಮಾತು ಆಡಿಲ್ಲ. ನೀವು ಗಮನಿಸಿದ್ದೀರಾ? ಅದೇನೋ ನಿಜಾನೇ, ಅವಳು ಬಾಯಲ್ಲಿ ಒಂದು ಮಾತು ಬಂದಿಲ್ಲ. ಹೌದು ರೀ, ಅವಳೇನೋ ಯೋಚನೆ ಮಾಡ್ತಾ ಇರ್ತಾಳೆ. ಒಬ್ಬಳೊಬ್ಬಳೇ ರೂಮಲ್ಲಿ ಕೂತಿರ್ತಾಳೆ. ಊಟ ತಿಂಡಿ ಕರೆದ್ರೂ ಬರಲ್ಲ. ಯಾವಾಗಲೂ ಮಲಗ್ತಾಳೆ, ಯಾವಾಗಲೂ ಹೇಳ್ತಾಳೆ. ಹೀಗೆ ಆದರೆ ಅವಳ ಆರೋಗ್ಯದ ಗತಿ ಏನಾಗಬೇಕು ಹೇಳಿ? ಹೌದು ಪರಿ, ನೀನು ಹೇಳ್ದಾಗೆ ಅತಿಥಿ ತುಂಬ ಮಂಕಾಗಿದ್ದಾಳೆ. ಅವಳಿಗೆ ರಾಜ ಬದುಕಿಲ್ಲ ಅನ್ನೋದನ್ನು ಅರ್ಗಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅಂತ ಅನಿಸುತ್ತೆ.
ಹಾಗಾಗೋದು ಸಹಜ ಅಲ್ವಾ? ನಮ್ಮ ಜೊತೆಯಲ್ಲೇ ಇದ್ದವರು, ಸ್ನೇಹ ಗಳಿಸ್ಕೊಂಡಿದ್ದವರು ಇದ್ದಕ್ಕಿದ್ದ ಹಾಗೆ ಇನ್ಯಾವತ್ತೂ ಸಿಗೋದೇ ಇಲ್ಲ ಅನ್ನೋ ಥರ ಹೊರಟೋಗ್ತಾರೆ ಅಂದರೆ ಆಘಾತ ಆಗೋದು ಸಹಜ. ರಾಜ ಅದಿತಿಗೆ ತುಂಬ ಹತ್ತಿರ ಆಗಿದ್ದ. ಇಬ್ಬರು ಜಗಳ ಆಡ್ತಾಯಿದ್ರು, ಆದರೆ ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಈಗ ಅವನು ಈ ಜಗತ್ತಲ್ಲೇ ಇಲ್ಲ ಅಂದರೆ ಯಾರಿಗಾದರೂ ಶಾಕ್ ಆಗೇ ಆಗುತ್ತಲ್ವಾ? ಅದೇನೋ ಸರಿ, ಆದರೆ ಅವಳು ಹೀಗೆ ಇದ್ದರೆ ಅವಳ ಆರೋಗ್ಯ ಹದಗೆಡುತ್ತೆ. ಇಲ್ಲ ಪರಿ, ಸ್ವಲ್ಪ ದಿನ ಆದಮೇಲೆ ಅವಳಾಗೆ ಸರಿ ಹೋಗ್ತಾಳೆ ಬಿಡು. ಇಲ್ಲ ರೀ, ಇನ್ನು ಅವಳನ್ನ ಒಬ್ಬಳನ್ನೇ ಬಿಡೋಕ್ಕಾಗಲ್ಲ. ಅವಳೊಬ್ಬಳನ್ನೇ ಬಿಟ್ಟರೆ ಇದನ್ನೇ ಯೋಚನೆ ಮಾಡ್ತಾ ಇನ್ನೂ ಮಂಕಾಗ್ಬಿಡ್ತಾಳೆ. ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಬಿಟ್ರೆ? ಹಾಗಾದರೆ ಈಗ ಏನು ಮಾಡು ಅಂತೀಯ? ಇವಳೊಬ್ಬಳನ್ನೇ ಬಿಡೋಕ್ಕಾಗಲ್ಲ ರೀ. ಒಂದು ಮಾಡೋಣವಾ, ಅಮ್ಮನ ಸ್ವಲ್ಪ ದಿವಸದ ಮಟ್ಟಿಗೆ ಇಲ್ಲಿಗೆ ಬಾ ಅಂತ ಹೇಳೋಣ. ಅವಳಿದ್ರೆ ಇವಳು ಗೆಲುವಾಗಿರ್ತಾಳೋ ಏನೋ. ಬೇಡ ಪರಿ, ಅವ್ರ ಮನೆಯಲ್ಲೇ 1000 ಸಮಸ್ಯೆಗಳಿದ್ದಾವೆ. ಹಾಗಿರುವಾಗ ನಾವು ನಮ್ಮ ಸಮಸ್ಯೆನ ಅವ್ರ ಮೇಲೆ ಹೇರೋದು ಸರಿ ಅನಿಸಲ್ಲ. ಇದನ್ನು ನಾವೇ ಬಗೆಹರಿಸ್ಬೇಕು. ಸ್ವಲ್ಪ ದಿನ ಸುಮ್ಮನಿದ್ಬಿಡು. ಅದಿತಿ ಹಾಗೇ ಇರ್ತಾಳೋ ಬದಲಾಗ್ತಾಳೋ ನೋಡೋಣ. ಸಾರಿ ಮಿಸ್ಟರ್ ವೇದಾಂತ್, ನಿಮ್ಮ ಬ್ರದರ್ದು ಓಪನ್ ಆ್ಯಂಡ್ ಶಟ್ ಕೇಸ್, ಅದರಲ್ಲಿ ಏನು ಹೋಪ್ಸ್ ಇಲ್ಲ. ಅದೇನಾದರೂ ತಗೊಂಡ್ರೆ ನಾಳೆ ನನಗೆ ಕಷ್ಟ ಆಗುತ್ತೆ. ನಾನು ತಗೊಳ್ಳಲ್ಲ. ಅಲ್ಲ ಸರ್, ಓಪನ್ ಆ್ಯಂಡ್ ಶಟ್ ಕೇಸ್ ಅಂತ ಡ್ಯಾಮೆಟ್. ನೇರವಾಗಿ ಹೇಳಬೇಕು, ಕೇಸ್ ಗೆಲ್ಲೋ ಕೆಪಾಸಿಟಿ ನನ್ನ ಹತ್ರ ಇಲ್ಲ ಅಂತ. ಅದನ್ನ ಬಿಟ್ಟು ಏನೇನೋ ಹೇಳ್ತಾರೆ. ಇವ್ರು ಬಿಟ್ಟರೆ ಬೇರೆ ಲಾಯರ್ಗಳಿಲ್ವಾ? ಹಲೋ, ವೇದಾಂತ್ ಹಿಯರ್ ಫ್ರಮ್ ವೇದಾಂತ್ ವೆಂಚರ್ಸ್. ಹಾ, ಗೊತ್ತಾಯ್ತು. ಹೇಳಿ ವೇದಾಂತ್, ಏನಾಗಬೇಕಾಗಿತ್ತು? ನನ್ನ ತಮ್ಮ ವಿಕ್ರಾಂತ್ನ ಒಂದು ಮರ್ಡರ್ ಕೇಸಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಬಟ್ ಆಕ್ಚುಲಿ ಓಹೋ, ನಿಮ್ಮ ಬ್ರದರ್ ಕೇಸು ಗೊತ್ತು ಬಿಡಿ, ಕೇಳಿದ್ದೀನಿ. ಓ ಹೌದಾ, ಒಳ್ಳೇದಾಯ್ತು ಬಿಡಿ. ಇಲ್ಲ, ನಾನು ಫಸ್ಟಿಂದ ಎಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕಾಗಿತ್ತು. ಈ ಕೇಸ್ನ ನೀವೇ ಹ್ಯಾಂಡಲ್ ಮಾಡ್ತೀರಾ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ. ನನ್ನ ನೆನಪು ಮಾಡ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸು. ಆದ್ರೆ ಐ ಆಮ್ ವೆರಿ ಸಾರಿ ವೇದಾಂತ್, ನಾನೀಗ ಲೀವಲ್ಲಿ ಇದ್ದೀನಿ. ಇಲ್ಲ ಅಂದ್ರೆ ಖಂಡಿತ ತಗೊಳ್ತಾ ಇದ್ದೆ. ಯಾವುದಕ್ಕೂ ನಾನು ನಿಮಗೆ ವಾಪಸ್ ಬಂದ್ಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಈಗ ನಿಮ್ಗೆ ಅಡ್ವಾನ್ಸ್ ಕೂಡ ಕೊಡ್ತೀನಿ. ನೀವು ಕೇಸ್ ತಗೊಂಡು ನನ್ನ ತಮ್ಮನಿಗೆ ಬೇಲ್ ಕೊಡಿಸ್ತೀರಾ ಪ್ಲೀಸ್? ಸಾರಿ ವೇದಾಂತ್, ಆಲ್ರೆಡಿ ನನ್ನ ಹತ್ರ ತುಂಬಾ ಕೇಸಸ್ ಇದೆ. ಈಗ ಮತ್ತೆ ನಿಮ್ ಕೇಸ್ ತಗೊಂಡ್ರೆ ಈ ಕೇಸ್ಗಳೆಲ್ಲ ಪೆಂಡಿಂಗ್ ಉಳ್ಕೊಂಡ್ಬಿಡತ್ತೆ. ಆಲ್ರೆಡಿ ಸಖತ್ ಪ್ರೆಷರ್ ಅಲ್ಲಿ ಇದ್ದೀನಿ. ನಾನೇ ಈ ಕೇಸ್ನ ನಡೆಸಬೇಕು ಅಂದ್ರೆ ನೀವು ಕಮ್ಮಿ ಅಂದ್ರೂ 2 months ವೇಟ್ ಮಾಡ್ಬೇಕಾಗತ್ತೆ. ನೀವು ವೇಟ್ ಮಾಡ್ತೀರಾ ಅಂದ್ರೆ ಐ ವಿಲ್ ಟೇಕ್ ಯುವರ್ ಕೇಸ್. ವಾಟ್ ಆರ್ ಯು ಕಿಡಿಂಗ್ ಮೀ? ಬೇಲ್ ತೊಗೊಳೋದಕ್ಕೆ ನಾನು 2 ತಿಂಗಳು ಕಾಯ್ಬೇಕಾ? ಅಲ್ಲಿ ತನಕ ನನ್ನ ತಮ್ಮ ಜೈಲಲ್ಲಿ ಇರ್ಬೇಕಾ ಸರ್? ನನ್ನ ತಮ್ಮನ ಜಾಗದಲ್ಲಿ ನಿಮ್ಮ ತಮ್ಮ ಇದ್ದಿದ್ರೆ ಹೀಗೆ ಮಾತಾಡ್ತಿದ್ರ? ನನ್ನ ತಮ್ಮನ ಹೇಗೆ ಕರ್ಕೊಂಬರ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಥ್ಯಾಂಕ್ ಯು. ಏನಾಯ್ತು ವೇದಾಂತ್? ಯಾರಾದರೂ ಲಾಯರ್ ಸಿಕ್ಕಿದ್ರಾ? ಇಲ್ಲ ಸಾಧಕ್, ಟಾಪ್ ಲಾಯರ್ಸ್ ಎಲ್ಲರಿಗೂ ಫೋನ್ ಮಾಡಿದ್ದೀನಿ. ಯಾರು ಏನೋ ಒಂದು ಸಿಲಿ ರೀಸನ್ಸ್ಗಳನ್ನ ಕೊಟ್ಟು ನಮ್ಮ ಕೇಸ್ನ ರಿಜೆಕ್ಟ್ ಮಾಡ್ತಿದ್ದಾರೆ. ಇದು ಓಪನ್ ಆ್ಯಂಡ್ ಶಟ್ ಕೇಸ್. ಇದರಿಂದ ಏನೂ ಆಗೋದಿಲ್ಲ, ಹೋಪ್ಸ್ ಇಟ್ಕೊಳ್ಬೇಡಿ ಅಂತ ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ. ನಮ್ಮ ಕಂಪ್ನಿ ಕೇಸಸ್ಗಳು ಅಂದರೆ ಲಾಯರ್ಸ್ಗಳು ಮುಗಿ ಬೀಳ್ತಿದ್ರು. ಐ ಫೈಂಡ್ ದಿಸ್ ವಿಯರ್ಡ್. ಎಲ್ಲರೂ ರಿಜೆಕ್ಟ್ ಮಾಡ್ತಿದ್ದಾರೆ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ನನಗೂ ಇದೇ ಥರ ಹೇಳ್ತಿದ್ದಾರೆ ವೇದಾಂತ್. ವಿಕ್ಕಿ ಕೇಸ್ ತಗೊಳ್ಳೋದಕ್ಕೆ ಯಾರೂ ಮುಂದೆ ಬರ್ತಿಲ್ಲ. ಎಲ್ಲರೂ ಈ ಕೇಸ್ ಸವಾಸನೆ ಬೇಡ ಅನ್ನೋ ರೀತಿ ಮಾತಾಡ್ತಿದ್ದಾರೆ.
ನೀವು ಆ ಲಾಯರ್ ದಾಮೋದರ್ ದಾಸ್ ಹತ್ರ ಅಷ್ಟು ಹಾರ್ಷಾಗಿ ಮಾತಾಡಬಾರ್ದು. ಸಾರ್ಥಕ್ ಪ್ಲೀಸ್, ಆ ವ್ಯಕ್ತಿ ಹೆಸರು ಮಾತ್ರ ತೆಗಿಬೇಡಿ. ಅವರು ನಮ್ಮ ಕೇಸ್ನ ಕರೆಕ್ಟಾಗಿ ಹ್ಯಾಂಡಲ್ ಮಾಡಿದ್ರೆ ವಿಕ್ರಾಂತಿಗೆ ಇಷ್ಟೊತ್ತಲ್ಲಿ ಬೇಲ್ ಆಗಿರೋ ಮನೇಲಿರೋ. ಈಗ ವಿಷಯ ಬಿಟ್ಟು ವಿಕ್ರಾಂತಿಗೆ ಬೇರೆ ಲಾಯರ್ನ ಅರೇಂಜ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋಣ. ಬೇರೆ ಲಾಯರ್ ಸಿಗದೇ ಇರೋದಕ್ಕೆ ಮೇಯ್ನ್ ರೀಸನ್ನೇ ಈ ದಾಮೋದರ್ ದಾಸ್. ವಾಟ್? ಒಬ್ಬರಿಗೆ ಪ್ರಾಬ್ಲಮ್ ಆದರೆ ಎಲ್ಲರೂ ಒಟ್ಟಿಗಾಗ್ತಾರೆ. ಈ ದಾಮೋದರ್ ದಾಸ್ ಕಡ್ಡಿ ಅಲ್ಲಾಡ್ಸಿದ್ದಾರೆ, ಅದಕ್ಕೆ ಈ ಕೇಸ್ ತಗೊಳ್ಳೋಕೆ ಯಾರು ಮುಂದೆ ಬರ್ತಿಲ್ಲ. ನಾನು ಆಗಲೇ ನಿಮಗೆ ಹೇಳಿದೆ ಇದ್ರ ಎಫೆಕ್ಟೇ ನಮಗೆ ಕಾಡ್ತಿರೋದು ಅಂತ, ಆದರೆ ನೀವೇ ಅರ್ಥ ಮಾಡ್ಕೊಳ್ಳಿಲ್ಲ. ವಾಟ್ ಯು ಮೀನ್ ಸಾರ್ಥಕ್? ವೇದಾಂತ್ ಅವ್ರ ಹತ್ರ ಹಾರ್ಷಾಗಿ ಮಾತಾಡಿದ್ದಕ್ಕೂ ಬೇರೆ ಲಾಯರ್ಸು ವಿಕ್ಕಿ ಭವನ್ ಕೇಸ್ ತಗೊಳ್ದೇ ಇರೋದಕ್ಕೂ ಏನಣ್ಣ ಸಂಬಂಧ? ಮುಂಚೆ ವಿಕ್ಕಿ ಕೇಸ್ನ ದಾಮೋದರ್ ದಾಸ್ ಹ್ಯಾಂಡಲ್ ಮಾಡ್ತಿದ್ರು ಅನ್ನೋದೇ ಬೇರೆ ಲಾಯರ್ಗೂ ವಿಕ್ಕಿ ಕೇಸ್ಗೂ ಇರೋ ಸಂಬಂಧ. ಅಂದರೆ ದಾಮೋದರ್ ದಾಸ್ ತುಂಬ ಸೀನಿಯರ್ ಲಾಯರ್, ಅವರಿಗಿಲ್ಲಿ ತುಂಬ ಇನ್ಫ್ಲುಯೆನ್ಸ್ ಇದೆ. ಕೋರ್ಟ್ ಒಳಗಡೆ ಜಡ್ಜ್ ಹೇಳಿದ್ದೆ ಫೈನಲ್, ಆದರೆ ಕೋರ್ಟ್ ಹೊರಗಡೆ ಇವ್ರು ಹೇಳಿದ್ದೆ ಫೈನಲ್. ಯಾಕೆಂದರೆ ಆಲ್ಮೋಸ್ಟ್ ಇಲ್ಲಿರೋರೆಲ್ಲ ಅವ್ರ ಹತ್ರ ಜೂನಿಯರ್ ಆಗಿದ್ದವ್ರೆ, ಹಾಗಾಗಿ ಅವ್ರ ಮಾತನ್ನ ಯಾರೂ ತೆಗೆದಾಕಲ್ಲ. ಒಂದು ಸಲ ಇವರೊಂದು ಕೇಸ್ನ ತೊಗೊಂಡು ಅದನ್ನು ವಿತ್ಡ್ರಾ ಮಾಡಿದ್ರು ಅಂದರೆ ಆ ಕೇಸ್ನ ತೊಗೊಳೋದಕ್ಕೆ ಮತ್ತೆ ಯಾರು ಮುಂದೆ ಬರಲ್ಲ. ಈಗ ನಮ್ಗೆ ಆಗ್ತಿರೋದು ಅದೇ. ವಿಕ್ಕಿ ಕೇಸ್ನ ಮುಂಚೆ ಇವ್ರು ಹ್ಯಾಂಡಲ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಬೇರೆ ಯಾರು ಈ ಕೇಸ್ನ ತೊಗೊಳೋದಕ್ಕೆ ಒಪ್ಕೋತಿಲ್ಲ. ಭಗವಂತ, ನಮಗೆ ಬಡತನ ಇರೋದೇನೋ ನಿಜ, ಆದರೆ ನಿನಗೆ ಮಾಡೋ ಪೂಜೆಯಲ್ಲಿ ನಾವು ಯಾವತ್ತೂ ಬಡತನ ತೋರಿಸಿಲ್ಲ. ಪೂಜೆ ಮಾಡಿದ್ವಿ ಅನ್ನೋದಕ್ಕಿಂತ ನಿನ್ನನ್ನು ಪ್ರೀತಿಸಿದ್ದೀವಿ. ಸಣ್ಣದಾಗಿ ಸೇವೆ ಮಾಡಿದ್ರು ಮನಸಾರೆ ಮಾಡಿದ್ದೀವಿ. ನಮಗೆ ತಿಳಿದಿರೋ ಹಾಗೆ ಯಾವುದರಲ್ಲೂ ಲೋಪ ಬರ್ತಿರೋ ಹಾಗೆ ನೋಡ್ಕೊಂಡಿದ್ದೀವಿ. ಆದರೆ ಯಾಕೆ ದೇವರೇ ನಮ್ಗೆ ಈ ಥರ ಅನ್ಯಾಯ ಮಾಡ್ತಿದ್ಯಾ? ನಾವು ಏನು ತಪ್ಪು ಮಾಡಿದ್ದೀವಿ ಅಂತ ಈ ಥರ ಶಿಕ್ಷೆ ಕೊಡ್ತಿದ್ಯಾ? ಕೊನೆಗೂ ನಮ್ಮ ಆರ್ತಿ ಏನಾಗಬಾರ್ದು ಅಂದ್ಕೊಂಡಿದ್ಲು, ಅದೇ ಆಗ್ತಾ ಇದೆ. ಅಮ್ಮ ಮದುವೆಗೆ ಮುಂಚೆ ಅವಳು ಏನೆಲ್ಲ ಹೇಳಿದ್ಲು ಅದೆಲ್ಲ ನಡೀತಾ ಇದೆ. ಇದು ಹೀಗೆ ಮುಂದುವರೆದ್ರೆ ನಿನ್ನ ಮೇಲೆ ನಂಬಿಕೆ ಹೇಗೆ ಉಳಿಯುತ್ತೆ ಹೇಳು? ಅವತ್ತು ಅಮ್ಮ ಮದುವೆ ದಿನ ಆರ್ತಿ ಕೊರಳಲ್ಲಿರೋ ತಾಳಿ ಕಳಚಿಬಿತ್ತು. ವಿಕ್ಕಿಗೆ ಕರೆಂಟ್ ಶಾಕ್ ಹೊಡಿತು. ಅದಕ್ಕೂ ಮೊದಲು ನಮ್ಮ ಮನೆ ಮುಂದೆ ಹಾಕಿದ ಚಪ್ರ ಬಿದ್ದೋಗಾಗಿತ್ತು. ಆಗ ನಾನು ಈ ಅಭಿಷೇಕನೆಲ್ಲ ನೋಡಿ ಅಮ್ಮು ವೇದಾಂತ್ ಮದುವೆನ ನಿಲ್ಲಿಸಬೇಕು ಅಂತ ಮಾಡಿದ್ದೆ. ಆಮೇಲೆ ನೀನೇ ತಾನೇ ಬಲಗಡೆಯಿಂದ ಹೂ ಪ್ರಸಾದ ಕೊಟ್ಟು ನನಗೆ ಧೈರ್ಯ ಕೊಟ್ಟಿದ್ದು. ಆಮೇಲೆ ತಾನೇ ನಾನು ಈ ಮದುವೆಗೆ ಒಪ್ಕೊಂಡಿದ್ದು. ಮೊದಲು ನಾನೇ ತಪ್ಪಾಗಿ ತಿಳ್ಕೊಂಡಿದ್ದೆ, ಆದರೆ ಅಮ್ಮು ವೇದಾಂತ್ ಮದುವೆ ನೀನು ಮಾಡಿದ ಆಶೀರ್ವಾದ ಅಂತ ಆಮೇಲೆ ಅಂದ್ಕೊಂಡೆ. ಆದರೆ ಈಗ ಅದು ಆಶೀರ್ವಾದ ಅಲ್ಲ, ಶಾಪ ಅನ್ನಿಸ್ತಿದೆ. ನಿನ್ನಡೆಗೂ ನಿನ್ನಿಂದ ನಾನು ಈ ಅನ್ಯಾಯನ ನಿರೀಕ್ಷೆ ಮಾಡಿರಲಿಲ್ಲ. ವೇದಾಂತ್, ವಿಕ್ಕಿ ಹಿಯರಿಂಗ್ಗೆ ಇನ್ನೂ ತುಂಬ ದಿನ ಇಲ್ಲ. ಅಷ್ಟರೊಳಗೆ ನಾವು ಯಾರಾದರೂ ಒಳ್ಳೆ ಲಾಯರ್ನ ಹುಡುಕ್ಲೇಬೇಕು. ಇನ್ನೂ ಡಿಲೇ ಮಾಡ್ತಾ ಹೋದರೆ ಎಲ್ಲ ಕುತ್ತಿಗೆಗೆ ಬರುತ್ತೆ. ವೇದಾಂತ್, ಏನಾಯಿತು? ನನಗೆಲ್ಲ ಆಗ್ತಿಲ್ಲ ಮೌಲ್ಯ. ವಿಕ್ರಾಂತ ಹೊರಗಡೆ ಕರ್ಕೊಂಬರೋದಕ್ಕಾಗುತ್ತೋ ಇವನು ಭಯ ಶುರುವಾಗ್ಬಿಟ್ಟಿದೆ. ವಿಕ್ರಾಂತ್ ಇಲ್ಲದೆ ನನ್ನ ಕೈ ಕಟ್ಟಿ ಹಾಕ್ದಾಗಿದೆ. ಅವನಿಲ್ಲದೆ ನಾನು ಒಂಟಿಯಾಗಿದ್ದೀನಿ, ಸೋತೋಗ್ತಿದ್ದೀನಿ ಅನ್ಸೋದಕ್ಕೆ ಶುರುವಾಗಿದೆ. ಹಾಗೆಲ್ಲ ಯಾಕೆ ಅಂದ್ಕೊಳ್ತೀರ ವೇದಾಂತ್? ನಿಮ್ಮ ಜೊತೆ ನಾವೆಲ್ಲರೂ ಇದ್ದೀವಿ. ಪ್ರಾಬ್ಲಮ್ ಅಂದಮೇಲೆ ಅದಕ್ಕೊಂದು ಸೊಲ್ಯೂಷನ್ ಇದ್ದೇ ಇರುತ್ತೆ, ಅದನ್ನು ಹುಡುಕ್ಬೇಕಷ್ಟೆ. ಬಿಸ್ನೆಸ್ಸಲ್ಲಿ ಇದಕ್ಕಿಂತ ದೊಡ್ಡ ದೊಡ್ಡ ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀರಾ ನೀವು. ಧೈರ್ಯವಾಗಿರಿ. ಹೌದು ವೇದಾಂತ್, ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳ್ತಾರಲ್ವ,
ಅದು ಇಂಥ ಸಂದರ್ಭಕ್ಕೇನೆ ನೀನು ಸ್ಟ್ರಾಂಗ್ ಆಗಿರಬೇಕು. ಸಮಸ್ಯೆ ಮನುಷ್ಯಕ್ಕಲ್ಲದೆ ಮರಕ್ಕೆ ಬರುತ್ತೆ. ಒಂದ್ಸಲ ಎಲ್ಲನೂ ಸಾಧ್ಯ ಅನ್ಕೋ, ನಿನ್ನ ಕೈಲಿ ಆಗುತ್ತೆ ಅನ್ಕೋ. ಆಗ ಯಾರೂ ಇಲ್ಲದಿರೋ ಟೈಮಲ್ಲಿ ಯಾರಾದರೂ ಕೈ ಹಿಡ್ಕೊಳಕ್ಕೆ ಬಂದೇ ಬರ್ತಾರೆ. ಅಮ್ಮ ಆರತಿ ಹತ್ರ ಮಾತಾಡೋಕ್ಕೆ ಹೋದರೆ ಅವಳ ಮುಖದ ಮೇಲೆ ಆರತಿ ಬಾಗಿಲು ಹಾಕ್ಕೊಳ್ಳಂತೆ. ಅದು ಸರಿ, ನಿನಗೆ ಈ ವಿಷಯ ಹೇಗೆ ಗೊತ್ತಾಯ್ತು? ಸಾರ್ಥಕ್ ಫೋನ್ ಮಾಡಿ ಹೇಳ್ದಾರಿ. ಇಷ್ಟಕ್ಕೆಲ್ಲ ನೀನು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಪರಿ. ಯಾಕೆ ಅಂದರೆ ನಮ್ಮ ಮಕ್ಕಳ ಬಗ್ಗೆ ನಿನಗಿಂತ ಹೆಚ್ಚಿಗೆ ಯಾರಿಗೂ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆಲ್ಲ ನೀನು ಹೀಗೆ ಅಳ್ತಾ ನಿಂತರೆ ಸಮಾಧಾನ ಮಾಡ್ಕೋ, ಎಲ್ಲ ಸರಿ ಹೋಗುತ್ತೆ. ನನಗೆ ದುಃಖ ಆಗೋದಕ್ಕೆ ಕಾರಣ ಇದೆ ರೀ. ನಾನು ಯಾವುದನ್ನು ಸುಳ್ಳು ಅಂತ ಅಂದ್ಕೊಂಡಿದ್ನೋ ಅದೇ ನಿಜ ಆಗ್ತಿದೆ. ನೀನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದೆಯಾ? ಅಮ್ಮು ವೇದಾಂತ್ ಮದುವೆಯಲ್ಲಿ ನಡೆದ ಘಟನೆಗಳ ಬಗ್ಗೆ ರೀ. ನಮ್ಮಮ್ಮು ವೇದಾಂತನ ಮದುವೆ ಮಾಡಿಕೊಂಡು ಆ ಮನೆಗೆ ಹೋದರೆ ಅನ್ಯಾಯಗಳೇ ನಡೆದು ಹೋಗುತ್ತೆ ಅಂತ ಆಯಿತು. ಆದರೆ ಕೊನೆ ಕ್ಷಣದಲ್ಲಿ ಬಲಗಡೆಯಿಂದ ದೇವ್ರ ಪ್ರಸಾದ ಆಯಿತು. ನಾನು ಅದನ್ನು ನೋಡಿ ಈಗ ನಮ್ಮಮ್ಮು ಆ ಮನೆಗೆ ಸೊಸೆಯಾಗಿ ಹೋದರೆ ಯಾವ ತೊಂದರೆನೂ ಬರಲ್ಲ ಅಂದ್ಕೊಂಡಿದ್ದೆ. ಆದರೆ ಎಲ್ಲ ಬುಡಮೇಲಾಯಿತು. ಆರತಿ ಅಷ್ಟೆಲ್ಲ ಹೇಳಿದ್ಲು. ನಾನು ಅವಳ ಮಾತನ್ನ ನಂಬಲೇ ಇಲ್ಲ, ಬೈದು ಬಾಯಿ ಮುಚ್ಚಿಸ್ಬಿಟ್ಟೆ. ಅವರಿಬ್ಬನ್ನು ಕೂರಿಸಿ ಮಾತಾಡೋ ಪ್ರಯತ್ನ ನಾನು ಮಾಡಲೇ ಇಲ್ಲ ರೀ. ಈಗ ನೋಡಿ ಏನಾಯಿತು ಅಂತ. ನಮ್ಮಮ್ಮು ಆರತಿ ಅಮ್ಮ ಮಗಳ ಥರ ಇದ್ದರು. ನೀನು ಅವರ ಜೀವನದಲ್ಲಿ ಹುಳಿ ಹಿಂಡ್ಬಿಟ್ಟೆ. ಇನ್ನೇನು ಅಂತ ನಿನ್ನ ಹತ್ರ ಕೇಳ್ಕೊಳ್ಳಿ. ಇದು ಕೊನೆನೇ ಇಲ್ವಾ ದೇವ್ರೆ? ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಸೋತು ಕಂಗಾಲಾಗಿ ಕೂತಿದೆ ಅದೇ. ಇವರೆಲ್ಲ ಯಾರಾದರೂ ಒಬ್ರು ಬಂದೇ ಬರ್ತಾರೆ, ದಾರಿ ಕಾಣಿಸುತ್ತೆ ಅಂತ ಹೇಳುವಾಗ ಐ ಬ್ಯಾಡ್ಲಿ ನೀಡ್ ಮಾರಲ್ ಸಪೋರ್ಟ್ ಅಂತ ನನಗೆ ಅನ್ನಿಸ್ತಿತ್ತು. ಆದರೆ ನೀನು ಬರ್ತೀಯ ಅಂತ ನಾನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೆ ನೀನು ನಿಜವಾಗ್ಲೂ ಆಪದ್ ಬಾಂಧವ ಥರ ಬಂದೆ ಗೆಳೆಯ. ಕಮ್ ಆನ್ ಕುಚ್ಕು, ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ವಿಷಯ ಎಲ್ಲ ಗೊತ್ತಾಯಿತು. ಧ್ರುವನ್ ವಿಚಾರ ಕೇಳಿ ತುಂಬ ಬೇಜಾರಾಯಿತು. ನಾನು ಬರೀ ಧ್ರುವನ್ ಕಳ್ಕೊಂಡಿಲ್ಲ ಅದೇ, ಅವನ ಜೊತೆ ವಿಕ್ರಾಂತ್ ಕೂಡ ದೂರ ಆಗ್ತಿದೆ. ಎಲ್ಲ ನನ್ನ ಕಣ್ಣೆದುರಿಗೆ ನಡೀತಿದೆ. ಅದು ನನ್ನ ಕೈಲಿ ಏನು ಮಾಡೋದಕ್ಕಾಗ್ತಿಲ್ಲ. ಹೌದು, ವಿಕ್ಕಿ ಕೇಸ್ ಏನಾಯಿತು? ಅದು ವೇದಾಂತ್ ಅವ್ರಿಗೂ ಮತ್ತು ನಮ್ಮ ಲಾಯರ್ ದಾಮೋದರ್ ದಾಸ್ ಅವ್ರಿಗೂ ಕ್ಲ್ಯಾಶ್ ಆಗಿ ಅವ್ರು ಈ ಕೇಸಿಂದ ಹಿಂದೆ ಸರಿದ್ಬಿಟ್ರು. ಈಗ ಅವರು ಬಿಟ್ಟಿರೋ ಕೇಸ್ ಅಂದ್ಬಿಟ್ಟು ಬೇರೆ ಲಾಯರ್ಗಳು ಈ ಕೇಸ್ನ ತಗೊಳ್ತಿಲ್ಲ.
ವಿಕ್ರಾಂತನ ಈ ಕೇಸಿಂದ ಹೊರಗಡೆ ತರೋದೇ ನನ್ನ ಫಸ್ಟ್ ಪ್ರಯಾರಿಟಿ. ನಾನು ದಾಮೋದರ್ ದಾಸ್ ಅವ್ರ ಹತ್ರ ಹಾರ್ಷ ಬಿಹೇವ್ ಮಾಡಿದ್ದ. ಅವರು ವಿಕ್ರಾಂತ್ ಕೇಸ್ ಬಗ್ಗೆ, ಅಮೂಲ್ಯ ಬಗ್ಗೆ ತುಂಬಾನೇ ಹಗುರವಾಗಿ ಮಾತಾಡಿದ್ರು. ನನ್ನ ಜಾಗದಲ್ಲಿ ಆ ಪರಿಸ್ಥಿತಿಯಲ್ಲಿ ಯಾರೇ ಇದ್ದಿದ್ರು ಹಾಗೆ ಬಿಹೇವ್ ಮಾಡ್ತಿದ್ರು. ಅದು his ego is hurt and he dropped the case. ದಟ್ಸ್ ನಾಟ್ ಫೇರ್ ವೇದಾಂತ್. ಛೇ, ಹಾಗಾಗಬಾರ್ದಿತ್ತು. ಎಲ್ಲ ಆಗಬಾರ್ದೇ ಆಗ್ತಿದೆ ಗೆಳೆಯ. ವಿಕ್ರಾಂತ್ ಇಸ್ ಇನ್ನೋಸೆಂಟ್, ಆದರೂ ಜೈಲಲ್ಲಿದ್ದಾನೆ. ಅವನು ಇನ್ನೋಸೆಂಟ್ ಅಂತ ಕೋರ್ಟಲ್ಲಿ ವಾದ ಮಾಡಿ ಜೋರಾಗಿ ಹೇಳೋದಕ್ಕೆ ಒಬ್ಬ ಲಾಯರ್ ಬೇಕು. ಆದರೆ ಯಾವ ಲಾಯರು ಸಿಗ್ತಿಲ್ಲ. ಅಮ್ಮ ಆರತಿ ಹತ್ರ ಮಾತಾಡೋಕ್ಕೆ ಹೋದರೆ ಅವನ ಮುಖದ ಮೇಲೆ ಆರತಿ ಬಾಗಿಲು ಹಾಕ್ಕೊಳ್ಳಂತೆ. ಅದು ಸರಿ, ನಿನಗೆ ಈ ವಿಷಯ ಹೇಗೆ ಗೊತ್ತಾಯ್ತು? ಸಾರ್ಥಕ್ ಫೋನ್ ಮಾಡಿ ಹೇಳ್ದಾರಿ. ಇಷ್ಟಕ್ಕೆಲ್ಲ ನೀನು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಪರಿ. ಯಾಕೆ ಅಂದರೆ ನಮ್ಮ ಮಕ್ಕಳ ಬಗ್ಗೆ ನಿನಗಿಂತ ಹೆಚ್ಚಿಗೆ ಯಾರಿಗೂ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆಲ್ಲ ನೀನು ಹೀಗೆ ಅಳ್ತಾ ನಿಂತರೆ ಸಮಾಧಾನ ಮಾಡ್ಕೋ, ಎಲ್ಲ ಸರಿ ಹೋಗುತ್ತೆ. ನನಗೆ ದುಃಖ ಆಗೋದಕ್ಕೆ ಕಾರಣ ಇದೆ ರೀ. ನಾನು ಯಾವುದನ್ನು ಸುಳ್ಳು ಅಂತ ಅಂದ್ಕೊಂಡಿದ್ನೋ ಅದೇ ನಿಜ ಆಗ್ತಿದೆ. ನೀನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದೆಯಾ? ಅಮ್ಮು ವೇದಾಂತ್ ಮದುವೆಯಲ್ಲಿ ನಡೆದ ಘಟನೆಗಳ ಬಗ್ಗೆ ರೀ. ನಮ್ಮಮ್ಮು ವೇದಾಂತ್ನ ಮದುವೆ ಮಾಡಿಕೊಂಡು ಆ ಮನೆಗೆ ಹೋದರೆ
ಅನ್ಯಾಯಗಳೇ ನಡೆದು ಹೋಗುತ್ತೆ ಅಂತ ಆಯಿತು. ಆದರೆ ಕೊನೆ ಕ್ಷಣದಲ್ಲಿ ಬಲಗಡೆಯಿಂದ ದೇವ್ರ ಪ್ರಸಾದ ಆಯಿತು. ನಾನು ಅದನ್ನು ನೋಡಿ ಈಗ ನಮ್ಮಮ್ಮ ಆ ಮನೆಗೆ ಸೊಸೆಯಾಗಿ ಹೋದರೆ ಯಾವ ತೊಂದರೆನೂ ಬರಲ್ಲ ಅಂದ್ಕೊಂಡಿದ್ದೆ. ಆದರೆ ಎಲ್ಲ ಬುಡಮೇಲಾಯಿತು. ಆರತಿ ಅಷ್ಟೆಲ್ಲ ಹೇಳಿದ್ಲು. ನಾನು ಅವಳ ಮಾತನ್ನ ನಂಬಲೇ ಇಲ್ಲ, ಬೈದು ಬಾಯಿ ಮುಚ್ಚಿಸ್ಬಿಟ್ಟೆ. ಅವರಿಬ್ಬನ್ನು ಕೂರಿಸಿ ಮಾತಾಡೋ ಪ್ರಯತ್ನ ನಾನು ಮಾಡಲೇ ಇಲ್ಲ ರೀ. ಈಗ ನೋಡಿ ಏನಾಯಿತು ಅಂತ. ನಮ್ಮಮ್ಮ ಆರತಿ ಅಮ್ಮ ಮಗಳ ಥರ ಇದ್ದರು. ನೀನು ಅವರ ಜೀವನದಲ್ಲಿ ಹುಳಿ ಹಿಂಡ್ಬಿಟ್ಟೆ. ಇನ್ನೇನು ಅಂತ ನಿನ್ನ ಹತ್ರ ಕೇಳ್ಕೊಳ್ಳಿ. ಇದು ಕೊನೆನೇ ಇಲ್ವಾ ದೇವ್ರೆ? ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಸೋತು ಕಂಗಾಲಾಗಿ ಕೂತಿದೆ ಅದೇ. ಇವರೆಲ್ಲ ಯಾರಾದರೂ ಒಬ್ರು ಬಂದೇ ಬರ್ತಾರೆ, ದಾರಿ ಕಾಣಿಸುತ್ತೆ ಅಂತ ಹೇಳುವಾಗ ಐ ಬ್ಯಾಡ್ಲಿ ನೀಡ್ ಮಾರಲ್ ಸಪೋರ್ಟ್ ಅಂತ ನನಗೆ ಅನ್ನಿಸ್ತಿತ್ತು. ಆದರೆ ನೀನು ಬರ್ತೀಯ ಅಂತ ನಾನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೆ ನೀನು ನಿಜವಾಗ್ಲೂ ಆಪದ್ ಬಾಂಧವ ಥರ ಬಂದೆ ಗೆಳೆಯ. ಕಮಾನ್ ಕುಚ್ಕು, ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ವಿಷಯ ಎಲ್ಲ ಗೊತ್ತಾಯಿತು. ಧ್ರುವನ್ ವಿಚಾರ ಕೇಳಿ ತುಂಬ ಬೇಜಾರಾಯಿತು. ನಾನು ಬರೀ ಧ್ರುವನ್ ಕಳ್ಕೊಂಡಿಲ್ಲ ಅದೇ, ಅವನ ಜೊತೆ ವಿಕ್ರಾಂತ್ ಕೂಡ ದೂರ ಆಗ್ತಿದ್ದಾರೆ. ಎಲ್ಲ ನನ್ನ ಕಣ್ಣೆದುರಿಗೆ ನಡೀತಿದೆ. ಅದು ನನ್ನ ಕೈಲಿ ಏನು ಮಾಡೋದಕ್ಕಾಗ್ತಿಲ್ಲ. ಹೌದು, ವಿಕ್ಕಿ ಕೇಸ್ ಏನಾಯಿತು? ಅದು ವೇದಾಂತ್ ಅವ್ರಿಗೂ ಮತ್ತು ನಮ್ಮ ಲಾಯರ್ ದಾಮೋದರ್ ದಾಸ್ ಅವ್ರಿಗೂ ಕ್ಲ್ಯಾಶ್ ಆಗಿ ಅವ್ರಿಗೆ ಕೇಸಿಂದ ಹಿಂದೆ ಸರಿದ್ಬಿಟ್ರು. ಈಗ ಅವರು ಬಿಟ್ಟಿರೋ ಕೇಸ್ ಅಂದ್ಬಿಟ್ಟು ಬೇರೆ ಲಾಯರ್ಗಳು ಈ ಕೇಸ್ನ ತಗೊಳ್ತಿಲ್ಲ. ವಿಕ್ರಾಂತನ ಈ ಕೇಸಿಂದ ಹೊರಗಡೆ ತರೋದೇ ನನ್ನ ಫಸ್ಟ್ ಪ್ರಯಾರಿಟಿ. ನಾನು ದಾಮೋದರ್ ದಾಸ್ ಅವ್ರ ಹತ್ರ ಹಾರ್ಷ ಬಿಹೇವ್ ಮಾಡಿದ್ದ. ಅವರು ವಿಕ್ರಾಂತ್ ಕೇಸ್ ಬಗ್ಗೆ, ಅಮೂಲ್ಯ ಬಗ್ಗೆ ತುಂಬಾನೇ ಹಗುರವಾಗಿ ಮಾತಾಡಿದ್ರು. ನನ್ನ ಜಾಗದಲ್ಲಿ ಆ ಪರಿಸ್ಥಿತಿಯಲ್ಲಿ ಯಾರೇ ಇದ್ದಿದ್ರು ಹಾಗೆ ಬಿಹೇವ್ ಮಾಡ್ತಿದ್ರು. ಅದು his ego is hurt and he dropped the case. ದಟ್ಸ್ ನಾಟ್ ಫೇರ್ ವೇದಾಂತ್. ಛೇ, ಹಾಗಾಗಬಾರ್ದಿತ್ತು. ಎಲ್ಲ ಆಗಬಾರ್ದೇ ಆಗ್ತಿದೆ ಗೆಳೆಯ. ವಿಕ್ರಾಂತ್ ಇಸ್ ಇನ್ನೋಸೆಂಟ್, ಆದರೂ ಜೈಲಲ್ಲಿದ್ದಾನೆ. ಅವನು ಇನ್ನೋಸೆಂಟ್ ಅಂತ ಕೋರ್ಟಲ್ಲಿ ವಾದ ಮಾಡಿ ಜೋರಾಗಿ ಹೇಳೋದಕ್ಕೊಬ್ಬ ಲಾಯರ್ ಬೇಕು. ಆದರೆ ಯಾವ ಲಾಯರು ಸಿಗ್ತಿಲ್ಲ.